ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ಸರ್ವಕ್ಕೂ ಮೂಲನೇ, ಸರ್ವಶಕ್ತನೇ, ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ. ಬನ್ನಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡೋಣ. ಭಾಗ 1. ಈ ವಿಡಿಯೋ ಮೂಲಕ ನೀವು ತಿಳಿಸಲು ಹೊರಟಿರುವ ವಿಷಯಗಳನ್ನು ಕೇಳುವ ಮತ್ತು ನೋಡುವ ಪ್ರತಿಯೊಬ್ಬರ ಆತ್ಮಿಕ ಕಣ್ಣುಗಳನ್ನು ಮತ್ತು ಆತ್ಮಿಕ ಕಿವಿಗಳನ್ನು ತೆರೆಯಬೇಕಾಗಿ ಪವಿತ್ರಾತ್ಮರೇ ನಿಮ್ಮ ಸಹಾಯವನ್ನು ಕೋರುತ್ತಾ ಇದ್ದೇನೆ. ತಂದೆಯಾದ ದೇವರೇ, ಮಧ್ಯರಾತ್ರಿಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವ ಪ್ರತಿ ಒಬ್ಬೊಬ್ಬರನ್ನು ಯೇಸುವಿನ ನಾಮದಲ್ಲಿ ಜಯಶಾಲಿಗಳನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನನ್ನ ಎಲ್ಲ ಪ್ರಾರ್ಥನೆಯನ್ನು ತಂದೆಯಾದ ದೇವರೇ ನಿಮ್ಮಲ್ಲಿ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಬೇಡಿ ಸಕಲವನ್ನು ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವಜನರೇ, ಕಳೆದ 15 ವರ್ಷಗಳಿಂದ ಸತತವಾಗಿ ಮಧ್ಯರಾತ್ರಿಯ ಪ್ರಾರ್ಥನೆಯನ್ನು ಮಾಡ್ತಾ ಬಂದಿದ್ದೀನಿ. 2017 ಜೂನ್ ತಿಂಗಳಿನಲ್ಲಿ ಮಧ್ಯರಾತ್ರಿಯ ಪ್ರಾರ್ಥನಾ ಹೋರಾಟ ಎಂಬ ಪುಸ್ತಕವನ್ನು ಬರೆಯಲು ದೇವರು ಕೃಪೆ ಕೊಟ್ಟರು. 1,000 ಪ್ರತಿಗಳನ್ನು ಎಲ್ಲ ಚರ್ಚ್ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದೆವು. 7 ವರ್ಷಗಳು ಕಳೆದವು. ಆ 7 ವರ್ಷಗಳಲ್ಲಿ ಬಹಳ ಹೋರಾಟಗಳು ಬಂದವು. ಆದರೆ ಹೋರಾಟಗಳ ಹಿಂದೆಯೇ ದೊಡ್ಡದಾದ ಆಶೀರ್ವಾದಗಳನ್ನು ಸಹ ದೇವರು ಬಿಡುಗಡೆ ಮಾಡುತ್ತಾ ಬಂದರು. ಇದುವರೆಗೂ ದೇವರ ಆಶೀರ್ವಾದಗಳನ್ನು ಜೀವಿತದಲ್ಲಿ ಕಾಣ್ತಾ ಇದ್ದೀನಿ. ಈ ಮಧ್ಯರಾತ್ರಿಯ ಪ್ರಾರ್ಥನೆಯ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಡಬೇಕೆಂತ ಹೇಳಿ ಈ ಪುಸ್ತಕವನ್ನು ಬರೆದಿದ್ದೆ. ಆದರೆ ಇದು ಎಲ್ಲರ ಕೈ ಸೇರಿತಾ ಅಂತ ಹೇಳಿ ಯೋಚನೆ ಮಾಡಿ ಈ ವಿಷಯದ ಬಗ್ಗೆ ಪ್ರಾರ್ಥನೆ ಮಾಡಿದಾಗ ದೇವರು ಕೊಟ್ಟ ಹೊಸ ಆಲೋಚನೆಯೇ ಈಗ ನೀವು ನೋಡುತ್ತಿರುವ ಈ ವಿಡಿಯೋ. ಮುಂಬರುವ ವಿಡಿಯೋಗಳಲ್ಲಿ ದೇವರ ಕೃಪೆಯಿಂದ ಮಧ್ಯರಾತ್ರಿಯ ಪ್ರಾರ್ಥನೆಯ ಬಗ್ಗೆ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳೋಣ. ಮಧ್ಯರಾತ್ರಿಯ ಪ್ರಾರ್ಥನೆ ಯಾಕೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾರ್ಯಾರು ಮಾಡಬೇಕು ಮತ್ತು ಹೋಲಿ ಬೈಬಲ್ನಲ್ಲಿ ಮಧ್ಯರಾತ್ರಿಯ ಪ್ರಾರ್ಥನೆಯ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖವಾಗಿದೆ, ಈ ವಿಚಾರಗಳನ್ನು ಪವಿತ್ರಾತ್ಮರ ಸಹಾಯದಿಂದ ಮುಂಬರುವ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ದೇವಜನರೇ.